ಬಿಡದಿ ಬಡಿದಾಟ ರೈತರು ಮತ್ತು ಸರ್ಕಾರದ ನಡುವೆ ತೀವ್ರ ವಿಕೋಪಕ್ಕೆ ಹೋಗಿ ತಲುಪಿರುವ ಬೆನ್ನಲ್ಲೇ ಈಗ ವಿಪಕ್ಷದವರು ಕೂಡ ಈಗ ರೈತರ ಬೆಂಬಲಕ್ಕೆ ಈಗ ನಿಂತಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೇ ಸಿದ್ಧ ಅಂತ ಒಂದು ಕಡೆ ಈಗ ಡಿಕೆಶಿ ಶಪಥ ಮಾಡಿದ್ದಾರೆ. ಇದಕ್ಕೆ ತೀವ್ರವಾಗಿ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಕುಮಾರಸ್ವಾಮಿಯವರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಇದನ್ನು ಮಾಡಲಿಕ್ಕೆ ಬಿಡಲ್ಲ ಅಂತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್.ಡಿ.ಕೆ ನಡುವೆ ಒಂದಿಷ್ಟು ಕದನ ಈಗ ಶುರುವಾಗಿದೆ. ರೈತರ ಹೋರಾಟದ ಅಖಾಡಕ್ಕೆ ದಳಪತಿಗಳು ಈಗ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ JDS ಈಗ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಈಗ ಘೋಷಣೆ ಕೂಡ ಮಾಡಿದೆ. ಇನ್ನು JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೂನ್ 19ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಇದೆ. ಟೌನ್ಶಿಪ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಲ್ನಡಿಗೆ ಮೂಲಕ ರಣಕಹಳೆಯನ್ನು ಊದಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಈಗ ಮುಂದಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ DK ಆ್ಯಂಡ್ HDK ನಡುವೆ ರಣಕಾಳಗ ಈಗ ಶುರುವಾಗಿದೆ. ಒಂದು ಕಡೆ ರೈತರು ಕೂಡ ತೀವ್ರವಾದಂತಹ ವಿರೋಧವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ JDS ಪಾದಯಾತ್ರೆಗೆ ಈಗ ಸಾಕಷ್ಟು ಪ್ಲ್ಯಾನ್ಗಳನ್ನು ಈಗ ಮಾಡ್ಕೊಂಡಿದ್ದಾರೆ. ಹೇಳಿ ಕೇಳಿ ಈ ಹಳೆ ಮೈಸೂರು ಭಾಗ, ರಾಮನಗರ, ಚನ್ನಪಟ್ಟಣ ಅದಂದರೆ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಅಲ್ಲಿ ರೈತರ ಪರವಾಗಿ ಹಿಂದೆ ಕೂಡ ನಿಂತಿದ್ದರು. ಮತ್ತು ಆ ಭಾಗದಿಂದನೇ ಗೆದ್ದು ಅವರು ವಿಧಾನಸೌಧಕ್ಕೂ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದರು ಕುಮಾರಸ್ವಾಮಿಯವರು. ಈಗ ಸರ್ಕಾರ ಇದನ್ನು ಯಾವ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದೆ ಅಂತ, ಯಾಕಂದರೆ ತೀವ್ರವಾದಂತಹ ವಿರೋಧದ ನಡುವೆನೂ ಕೂಡ ಈಗ ಟೌನ್ಶಿಪ್ ಮಾಡಲಿಕ್ಕೆ ಅಧಿಸೂಚನೆಯನ್ನು ಈಗ ಹೊರಡಿಸಿದ್ದಾರೆ. ಅದು 7,481 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. 18,133 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಟೌನ್ಶಿಪ್ ಮಾಡಲಿಕ್ಕೆ ಸರ್ಕಾರ ಈಗ ಹೊರಟಿದೆ. ಕಳೆದ 450 ದಿನಗಳಿಂದಲೂ ಕೂಡ ಹೋರಾಟವನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಬರೋಬ್ಬರಿ 9 ಗ್ರಾಮಗಳ ಪೈಕಿ ಮೊದಲ ಹಂತದಲ್ಲಿ 3 ಗ್ರಾಮಗಳಲ್ಲಿ ಒಟ್ಟು 519 ಎಕರೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಒಟ್ಟಾರೆಯಾಗಿ 7,481 ಎಕರೆ ಪ್ರದೇಶ, ಈ ಪ್ರದೇಶದಲ್ಲಿ ಟೌನ್ಶಿಪ್ಪನ್ನು ಮಾಡ್ತೀವಿ ಅಂತ. ಈಗೇನು ಗ್ರೇಟರ್ ಬೆಂಗಳೂರು ಅಂತ ಇಲ್ಲಿ ಮಾಡಿದಾರಲ್ಲ, ಈಗ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ಈಗ ನಾವು ಗ್ರೇಟರ್ ಬೆಂಗಳೂರನ್ನು ಮಾಡ್ತೀವಿ ಅಂತ ಒಂದು ಕಡೆ ಹೊರಟಿದ್ದಾರೆ. ನೋಡಿ, ಒಟ್ಟು ಈ 9 ಗ್ರಾಮಗಳ ಪೈಕಿ 3 ಗ್ರಾಮಗಳ ಜಾಗ ಎಷ್ಟು ಈಗ ನೀವು ಕಬಳಿಸಿದ್ದೀರ ರೈತರಿಂದ ಅಂದರೆ, ವಡೇರಹಳ್ಳಿಯಲ್ಲಿ 63 ಎಕರೆ 10 ಗುಂಟೆ, ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ 384 ಎಕರೆ 22 ಗುಂಟೆ, ಮಂಡಲಹಳ್ಳಿಯ ಗ್ರಾಮದಲ್ಲಿ 71 ಎಕರೆ 13 ಗುಂಟೆ. ಹೀಗೆ ಬಿಡದಿ ಬಳಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರಕ್ಕೆ ಅಧಿಸೂಚನೆಯನ್ನು ನಗರಾಭಿವೃದ್ಧಿ ಇಲಾಖೆ ಈಗ ಹೊರಡಿಸಿದೆ. ಅದರ ತೀವ್ರವಾದಂತಹ ವಿರೋಧ ಇದೆ. ರೈತರು ಯಾವುದೇ ಕಾರಣಕ್ಕೂ ನಾವು ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಬಿಡಲ್ಲ ಅಂತ. ಹಾಗಾದರೆ ರೈತರಿಗೆ ಇದರಿಂದ ಏನು ಲಾಭ? ರೈತರನ್ನ ಯಾವ ರೀತಿಯಾಗಿ ಮನವೊಲಿಸಲು ಸರ್ಕಾರ ಈಗ ಮುಂದಾಗಿದೆ? ಸಾಕಷ್ಟು ಆಮಿಷಗಳನ್ನು ಒಡ್ಡಿದ್ರು. ಅಂದರೆ ಪ್ರತಿ ಎಕರೆಗೆ 2.07 ಕೋಟಿಯಿಂದ 2.50 ಕೋಟಿವರೆಗೂ ಕೂಡ 1 ಎಕರೆಗೆ ಈಗ ದರ ನಿಗದಿ ಮಾಡಿದ್ದಾರೆ. ಆದರೂ ಕೂಡ ರೈತರು ಇದಕ್ಕೆ ಬಗ್ತಾ ಇಲ್ಲ. ದುಡ್ಡು ತಗೊಂಡು ರೈತರು ಏನು ಮಾಡ್ಬೋದು? ಸ್ವಲ್ಪ ದಿವಸಗಳ ಕಾಲ ರೈತರ ಹತ್ರ ಹಣ ಇರ್ತದೆ, ಕೈಯಲ್ಲಿ ಹಣ ಇದ್ದರೆ ಉಳಿತದಾ? ಅದು 100% ಖರ್ಚಾಗ್ತದೆ. ಅವ್ರಿಗೆ ಏನು ಮಾಡಬೇಕು? ನೆಕ್ಸ್ಟ್ ಆಪ್ಷನ್ ಏನು? 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನು ರೈತರಿಗೆ ಹಿಂದಿರುಗಿಸಿ ನೀಡುವ ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ಕೊಂಡಿದ್ದಾರೆ. ಈ 2 ಆಯ್ಕೆಗಳು ರೈತರ ಮುಂದೆ ಇಟ್ಟಿದ್ದಾರೆ. ಒಂದು ಎಕರೆಗೆ 2.07 ಕೋಟಿ ರೂಪಾಯಿಯಿಂದ 2.50 ಅಂದರೆ 2.5 ಕೋಟಿ ಪರ್ ಎಕರೆಗೆ ಈಗ ನಿಗದಿಯನ್ನು ಮಾಡಿದ್ದಾರೆ. ರೈತರು ಇದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ. 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನು ರೈತರಿಗೆ ಹಿಂದಿರುಗಿಸಿ ನಾವು ಕೊಡ್ತೀವಿ ಅಂತ, ಅದಕ್ಕೂ ಒಪ್ತಾ ಇಲ್ಲ. ನೀವು 50% ಅಭಿವೃದ್ಧಿಪಡಿಸಿದ ಜಾಗ ರೈತರಿಗೆ ಕೊಟ್ಟರೆ ಇನ್ನು 50% ಅಭಿವೃದ್ಧಿಪಡಿಸ್ಕೋಬೇಕಲ್ಲ. ಆಲ್ರೆಡಿ ನೀವು ಅಭಿವೃದ್ಧಿಪಡಿಸಿದ ಜಾಗನೇ ಅಲ್ಲೂ ನೀವು ಕಬಳಿಸ್ತಾ ಇರೋದು. ಬಿಡದಿ ಟೌನ್ಶಿಪ್ ಯೋಜನೆ ಇದು ರಾಜಕೀಯ ವಿಚಾರ. ಕುಮಾರಸ್ವಾಮಿ ಮಾರ್ಗದರ್ಶನದಂತೆ ಬಿಡದಿ ಟೌನ್ಶಿಪ್ ಈಗ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮೋದಿಯೇ ಸಹಮತ ವ್ಯಕ್ತಪಡಿಸಿದ್ದಾರೆ ಅಂತ CM DK ಹೇಳ್ತಾ ಇದ್ದಾರೆ. ಯೋಜನೆ ಕೈ ಬಿಡಲ್ಲ ಅಂತಲೂ ಕೂಡ CM DK ಶಿವಕುಮಾರ್ ಈಗ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇದನ್ನ ಬಿಲ್ಕುಲ್ ಒಪ್ಪಲ್ಲ ಅಂತ ರೈತರು, BJP JDS ಈಗ ಹೇಳ್ತಾ ಇರುವಂಥದ್ದು. ಕುಮಾರಸ್ವಾಮಿ ಮಾರ್ಗದರ್ಶನದಂತೆಯೇ ಬಿಡದಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡ್ತೀವಿ ಅಂತ CM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾಕಂದರೆ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಬೇಕು ಅಂತ ಈ ಹಿಂದೆ ಕುಮಾರಸ್ವಾಮಿ ಅವರು ಹೇಳಿದರು. ಆದರೆ ಕುಮಾರಸ್ವಾಮಿ ಅವರು ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ DK ಶಿವಕುಮಾರ್ ಹೊರಟಿದ್ದಾರಲ್ಲ, ಇದು 100% ಲೂಟಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇದರಲ್ಲಿ ಹಣ ಕಬಳಿಸಲಿಕ್ಕೆ ಮಾಡ್ತಾ ಇರುವಂಥದ್ದು. ಈ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು
ಅಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಕೊಂಡು ಲೂಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ನಾವು ಟೌನ್ಶಿಪ್ ಮಾಡಬೇಕಂತ ಹೊರಟಿದ್ದಲ್ಲ, ಅದು ನಮ್ಮ ಉದ್ದೇಶ ಬೇರೆ ಇತ್ತು. ಅಂದರೆ ಅದು ರೈತರಿಗೆ ಅನುಕೂಲ ಆಗಬೇಕು, ಆ ನಿಟ್ಟಿನಲ್ಲಿ ನಾವು ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ನಾವು ಹಿಂದೆ ಹೊರಟಿದ್ದು ಅಂತ ಕುಮಾರಸ್ವಾಮಿ ಅವರು ಬಹಿರಂಗವಾಗಿಯೇ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಇದು ಡಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ ತೀವ್ರ ವಾಗ್ವಾದಕ್ಕೆ, ತಿಕ್ಕಾಟಕ್ಕೆ, ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಈ ಎಲ್ಲ ಸಂಘರ್ಷ, ಈ ತಿಕ್ಕಾಟ, ಈ ಪ್ರತಿಭಟನೆಯ ನಡುವೆನೂ ಕೂಡ ನಗರಾಭಿವೃದ್ಧಿ ಇಲಾಖೆಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಇನ್ನು ಯಾವ ತಿರುವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಒಂದು ಬಹುದೊಡ್ಡ ಯಕ್ಷ ಪ್ರಶ್ನೆ. ಇದು ಒಂದು ಕಡೆ ಕುತೂಹಲ ಆಗ್ತಾ ಇದೆ. ಯಾಕಂದರೆ ತಾವೆಲ್ಲೂ ಕೂಡ ಗಮನಿಸಿರ್ತೀರ, ಆ ಬಿಡದಿಯ ಆ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥ ಜಾಗ ಬರಡು ಭೂಮಿ ಅಂತೂ ಅಲ್ಲ, ಬಂಜರು ಭೂಮಿ ಅಂತೂ ಅಲ್ಲ. ಅಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಾರೆ ರೈತರು. ಸಮೃದ್ಧವಾಗಿ ಬೆಳೆಯನ್ನು ಬೆಳೀತಾ ಇರುವಂಥ ಜಾಗವನ್ನು ನೀವು ಕಬಳಿಸಲಿಕ್ಕೆ ಮುಂದಾಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆ ಭಾಗದ ಸಾಕಷ್ಟು ಜನ ಗ್ರಾಮಸ್ಥರು, ಆ ಭಾಗದ ರೈತರು ಎಲ್ಲರೂ ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆಯಿಂದ ಶುರುವಾದಂಥ ಹೋರಾಟ ಅಲ್ಲ, ಬಹಳ ದಿನಗಳಿಂದ ನಡೀತಾ ಇರುವಂತಹ ಹೋರಾಟ. ನಮ್ಮ ಜಾಗ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡಲ್ಲ ಅಂತ. ನೋಡಿ, ನೀವೊಂದಿಷ್ಟು ಅವರಿಗೆ ಆಮಿಷಗಳನ್ನು ಒಡ್ಡಿ ಹಣ ಏನೋ ಕೊಡ್ಬೋದು. ಒಂದು ಎಕರೆಗೆ ನೀವು 2.5 ಕೋಟಿ ಏನೋ ನಿಗದಿ ಮಾಡಿದ್ದೀರಾ, ಅಥವಾ ನೆಕ್ಸ್ಟ್ ಆಪ್ಷನ್ಸು 50% ಅಭಿವೃದ್ಧಿಪಡಿಸಿದ ಜಾಗ ಏನೋ ನೀವು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀರಾ. ಜಾಗ ಕೊಟ್ಟರೆ ಬೆಟರ್, ಹಣ ಕೊಟ್ಟರೆ 100% ರೈತರು ಖರ್ಚು ಮಾಡ್ಕೋತಾರೆ. ಗೊತ್ತಾಗಲ್ಲ ರೈತರಿಗೆ, ಕೈಯಲ್ಲಿ ದುಡ್ಡಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಖರ್ಚು ಮಾಡ್ತಾರೆ. ಅಥವಾ ನೀವು ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈ ಸಣ್ಣ ಮಕ್ಕಳಿಗೆ ಕನ್ನಡಿಯಲ್ಲಿ ಚಂದಮಾಮನ ತೋರಿಸ್ತಾರಲ್ಲ, ಚಂದಮಾಮ ನೋಡಿ ಇದೇ ಚಂದಮಾಮ ಊಟ ಮಾಡು ಅಂತ ಮಕ್ಕಳಿಗೆ ಊಟ ಮಾಡಿಸ್ತಾರಲ್ಲ, ಆ ರೀತಿ ರೈತರ ಜೀವನದ ಜೊತೆ ಆಟ ಆಡಬಾರ್ದು. ರೈತರ ಶಾಪ 100% ತಪ್ಪು, ಆಮೇಲೆ ನಿಮಗೆ ತಟ್ಟುತ್ತೆ. ಯಾಕಂದರೆ ನೀವು ನಮ್ಮ ಸರ್ಕಾರಗಳು ರೈತರ ಪರವಾಗಿರುವಂಥ ಸರ್ಕಾರಗಳು ಅಂತ ಹೇಳ್ತಾರೆ. ಅದು ಯಾವುದೇ ಪಕ್ಷ ಆಗಿರ್ಬೋದು. ಈಗ ಕಾಂಗ್ರೆಸ್ ಆಡಳಿತದಲ್ಲಿದೆ, ಈ ಹಿಂದೆ BJP ಇತ್ತು, JDS ಇತ್ತು. ಯಾವುದೇ ಸರ್ಕಾರ ಬರಲಿ, ಯಾವುದೇ ನಾಯಕ ಆಗಲಿ, ರೈತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ನೀವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ನೀವೇನೋ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಾವು CM ಆಗಿದ್ದೀವಿ, ನನ್ನ ಅವಧಿಯಲ್ಲಿ ನಾನೊಂದಿಷ್ಟು ಏನೋ ಒಂದು ಕೆಲಸ ಮಾಡಿಬಿಟ್ಟು ರೆಕಾರ್ಡ್ ಮಾಡಿ ಹೋಗೋಣ, ಇತಿಹಾಸದ ಪುಟಕ್ಕೆ ಸೇರಲಿ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು ಅಂತ ಏಕಾಏಕಿಯಾಗಿ ನೀವು ನಿರ್ಧಾರ ತೆಗೆದುಕೊಂಡ್ರೆ ಅದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗ್ತದೆ. ಯಾಕಂದರೆ ಇವತ್ತು ರೈತ ಅಂದರೆ ದೇಶದ ಅನೇಕ ವರ್ಗದ ಜನರಿಗೆ ಊಟವನ್ನು ಹಾಕುವಂತಹ ರೈತ. ಆ ರೈತರ ಜಮೀನನ್ನು ನೀವು ಕಬಳಿಸ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ. ಇದೇ ದೇವನಹಳ್ಳಿಯಲ್ಲೂ ಕೂಡ KIADBಗೋಸ್ಕರ ನೀವು ರೈತರ ಜಮೀನನ್ನು ಕಬಳಿಸಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ರೈತರು ಬಿಲ್ಕುಲ್ ಒಪ್ಪಲಿಲ್ಲ. ಕೊನೆಗೂ ನೀವು ರೈತರ ಮುಂದೆ ಮಂಡಿ ಊರಬೇಕಾದಂತಹ ಪರಿಸ್ಥಿತಿ ಎದುರಾಯಿತು. ರೈತರು ಹಣ್ಣು ಹಂಪಲು ತರಕಾರಿ ವಿವಿಧ ಬೆಳೆಗಳನ್ನು ಬೆಳೀತಾರೆ. ದೇಶದ ಅನೇಕ ವರ್ಗದ ಜನರಿಗೆ ಇವತ್ತು ಹೊಟ್ಟೆ ತುಂಬಿಸುವಂತಹ ನೇಗಿಲ ಯೋಗಿಯವರು, ಹಸಿವನ್ನು ಅಲ್ಲಿ ನೇಗಿಸುವಂತಹ ರೈತರವರು, ಅನ್ನದಾನಿಗಳು. ಹಾಗಾಗಿ ಅವರ ಹೊಟ್ಟೆಯನ್ನು ನೀವು ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂದರೆ ನೀವು ಟೌನ್ಶಿಪ್ ಮಾಡಿ ಬೆಂಗಳೂರು ಇವತ್ತು ವಿಶ್ವದ ಅನೇಕ ರಾಷ್ಟ್ರಗಳ ಜೊತೆಗೆ ಕನೆಕ್ಟಿವಿಟಿ ಇರುವಂತಹ ಒಂದು ಮಾಯಾನಗರಿ. ನೀವು ಬೇರೆ ಬೇರೆ ರಾಷ್ಟ್ರಗಳ ಜನಮೆಚ್ಚುಗೆಯನ್ನು ಗಳಿಸಬೇಕು ಅಂತ ನೋಡಿ, ಈ ಥರ ಸಮೃದ್ಧಿಯಾಗಿ ಬೆಳೆದಿರುವಂತಹ ತೆಂಗು, ಅಡಿಕೆ ಎಲ್ಲವನ್ನೂ ನೀವು ಗಮನಿಸ್ತಾ ಇದ್ದೀರಾ. ಇದನ್ನು ಯಾರಾದರೂ ಬರಡು ಭೂಮಿ ಅಂತ ಹೇಳ್ತಾರಾ? ಎಷ್ಟು ಸಮೃದ್ಧವಾಗಿ ಬೆಳೆದಿದ್ದಾರೆ ರೈತರು. ಅಲ್ಲಿ ಹೋದ್ರೇ ಸಾಕಷ್ಟು ಖುಷಿ ಆಗ್ತದೆ, ಅಷ್ಟು ಚೆನ್ನಾಗಿರುವಂಥ ಜಾಗ. ನೋಡಿ, ಒಂದು ತೆಂಗಿನ ಮರ ಬೆಳೀಲಿಕ್ಕೆ 7-8 ವರ್ಷಗಳು ಬೇಕು, ಅಡಿಕೆ ಮರ ಬೆಳೀಲಿಕ್ಕೆ 7-8 ವರ್ಷಗಳು ಬೇಕು. ಅಂದರೆ ರೈತ ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಶ್ರಮ ಹಾಕಿರ್ಬೋದು. ಹಗಲು ರಾತ್ರಿ ಅಲ್ಲಿ ಜೀವವನ್ನು ಪಣಕ್ಕಿಟ್ಟು ಆ ಮಳೆ ಗಾಳಿ ಬಿಸಿಲು ಎಲ್ಲವನ್ನೂ ಲೆಕ್ಕಿಸದೆ ಬೆಳೆಯನ್ನು ಬೆಳೀತಾರೆ. ಅಂಥ ರೈತರಿಗೆ ಒಂದು ಕಡೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ತಾವು ಬೆಳೆದಂತಹ ಬೆಳೆ ಇವತ್ತು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲ್ಲ ಅಂಥ ಪರಿಸ್ಥಿತಿ ಆಗ್ತಾ ಇದೆ. ಆ ಸಕಾಲಕ್ಕೆ ಸರಿಯಾಗಿ ಮಳೆ ಬರಲ್ಲ, ಆ ಮಳೆ ಬಂದರೂ ಕೂಡ ಅದು ಬೆಳೆ ಎಲ್ಲ ಕೊಳೆತು ಹೋಗುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಇವತ್ತು ರೈತ ಇದ್ದಾನೆ. ಇವತ್ತು ರೈತನೇ ಸಾಲ ಕೊಡಬೇಕು ಸರ್ಕಾರಕ್ಕೆ, ಅಷ್ಟರ ಮಟ್ಟಿಗೆ ಬೆಳಿಬೇಕು. ಆದರೆ ಇವತ್ತು ರೈತ ಸಾಲ ಮಾಡ್ತಾ ಇದ್ದಾನೆ, ಸಾಲ ಮಾಡಿ ನೇಣಿಗೆ ಶರಣಾಗ್ತಾ ಇದ್ದಾನೆ, ಸೂಸೈಡ್ ಮಾಡ್ಕೊಳ್ತಾ ಇದ್ದಾನೆ. ಇದಕ್ಕೆ ಕಾರಣ ಯಾರು? ಸರ್ಕಾರದವರು. ನಿಮ್ಮ ದುರಾಸೆಯಿಂದ ಇಂಥ ಜಾಗವನ್ನು ನೀವು ರೈತರಿಂದ ಕಬಳಿಸಲಿಕ್ಕೆ ಮುಂದಾಗ್ತೀರಾ. ಈ ಜಾಗವನ್ನು ಕಬಳಿಸೋದ್ರಿಂದ ಏನಾಗ್ತಾ ಇದೆ ಅಂದರೆ ಇವತ್ತು ರೈತ ಆತ್ಮಹತ್ಯೆ ದಾರಿಯನ್ನು ಹಿಡಿತಾ ಇದ್ದಾರೆ. ಇವತ್ತು ರೈತ ಎಲ್ಲ ವರ್ಗದ ಜನರಿಗಿಂತ ತುದಿಯಲ್ಲೇ ಅವ್ರನ್ನ ನೋಡಬೇಕು, ಅವರಿಗೆ ದೊಡ್ಡ ಮಟ್ಟದ ಸ್ಥಾನಮಾನ ಸಿಗಬೇಕು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಅವ್ರನ್ನ ಭಾಳ ತುಷ್ಟವಾಗಿ ನೋಡ್ತಾ ಇದ್ದಾರೆ. ಹಾಗಂದರೆ ಇದು ರಾಜಕಾರಣಿಗಳ
ಒಂದು ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ರೈತರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ. ಬೆಂಗಳೂರು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಸಾಕಷ್ಟು ಒಂದು ಸಮನ್ವಯ ಬಾಂಧವ್ಯವನ್ನು ಬೆಳೆಸ್ತಾ ಇದೆ ಅಂದರೆ ಈ ಥರ ರೈತರು ಜಮೀನನ್ನು ಕಬಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಒಂದು ಕಡೆ ಕುಮಾರಸ್ವಾಮಿಯವರು ಈ ಹಿಂದೆ ಟೌನ್ಶಿಪ್ ಮಾಡಬೇಕು, ಅದರ ಉದ್ದೇಶ ಬೇರೆ ಇತ್ತು. ಆದರೆ ಈಗ ಇವರು ಮಾಡ್ತಾ ಇರೋದು ಈ ಟೌನ್ಶಿಪ್ ಸ್ಕೀಮ್ 100% ಲೂಟಿ ಸ್ಕೀಮ್ ಅಂತ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ. ಭೂಮಿ ಎಷ್ಟು ಬಳಕೆ ಆಗ್ತಾ ಇದೆ ಅಂದರೆ 7,481,000 ಎಕರೆ, 7,481,000 ಎಕರೆ ಜಾಗವನ್ನು ನೀವು ಸ್ವಾಧೀನ ಮಾಡಿಕೊಂಡು ಅಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡ್ತಾ ಇದ್ದೀರಲ್ಲ, ಆ ಜಾಗ ಯಾರ್ದು? ಸಮೃದ್ಧವಾಗಿ ಬೆಳೆದು ನಿಂತಿರುವಂತಹ ಈ ಜಾಗ ರೈತರದ್ದು. ಕಷ್ಟಪಟ್ಟು ರೈತರು ಅಲ್ಲಿ ಬೆಳೆಯನ್ನು ಬೆಳೆದಿದ್ದಾರೆ. ಇದನ್ನು ದಿಢೀರಂತ ಬೆಳೆ ಉತ್ಪತ್ತಿ ಆಗಲ್ಲ. ಅಲ್ಲಿ ಎಷ್ಟು ವರ್ಷ ಕಾಯಬೇಕು ಅವರು? ಸಾಕಷ್ಟು ವರ್ಷಗಳ ಕಾಲ ಹಾಕಿರುವಂತಹ ಶ್ರಮಕ್ಕೆ ಈ ಬೆಳೆ ಇವತ್ತು ಬೆಳೆದು ನಿಂತಿದೆ. ಇಂಥ ಒಂದು ಸಮೃದ್ಧವಾಗಿರುವಂತಹ ತೆಂಗಿನ ತೋಟ, ಅಡಿಕೆ, ವಿವಿಧ ತರಕಾರಿಗಳು, ಹಣ್ಣುಗಳು ಬೆಳೀತಾ ಇರುವಂತಹ ಆ ಜಾಗವನ್ನು ನೀವು ನೆಲಸಮ ಮಾಡ್ತೀವಿ, ಟೌನ್ಶಿಪ್ ಮಾಡ್ತೀವಿ ಅಂದರೆ ಯಾವ ರೈತರು ಒಪ್ಪಲ್ಲ. ಯಾಕಂದರೆ ರೈತ ಇವತ್ತು ಆ ಜಮೀನನ್ನು ಬಿಟ್ಟು ಒಂದು ದಿನ ಸಿಟಿಗೆ ಬಂದು ಇರು ಅಂದರೆ ಇರಲ್ಲ. ಅವ್ರ ಮನಸ್ಸು ಭೂಮಿ ಕಡೆನೇ ಸೆಳೀತಾ ಇರ್ತದೆ. ಯಾಕಂದರೆ ಸದಾ ಭೂಮಿ ಒಳಗಡೆ ನಾವು ಇರ್ತೀವಿ, ಸದಾ ಭೂಮಿಯಲ್ಲೇ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಥರ ಒಂದಿಷ್ಟು ಕೆಲಸಗಳು ರೈತರು ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ರೈತರು ಏನು ಸುಮ್ಮನೆ ಕೂರಲ್ಲ. ಜೂನ್ 20 ಮತ್ತು 22ನೇ ತಾರೀಕು ಈ ರೈತರು ಬೃಹತ್ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಕೇವಲ ರಾಮನಗರ ಅಷ್ಟೇ ಅಲ್ಲ, 7-8 ಜಿಲ್ಲೆಯ ರೈತರು ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬೈರಮಂಗಲ ಚಲೋ ಮಾಡ್ತಾ ಇದ್ದಾರೆ. ಬಿಡದಿ BGS ವೃತ್ತದಿಂದ ಬೈರಮಂಗಲದವರೆಗೂ ಕೂಡ ಪ್ರತಿಭಟನೆಗೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ.